ವೀಕ್ಷಕರೇ, ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ರಾಧಿಕಾ. ಮಾಜಿ ದೇವದಾಸಿ ಮಹಿಳೆಯರಿಗೆ ಉಚಿತ ಕಾನೂನು ಅರಿವು ಕಾರ್ಯಕ್ರಮ. ಹೂವಿನಹಡಗಲಿ ಹಿರೇಹಡಗಲಿ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಜಯನಗರ ದೇವದಾಸಿ ಪುನರ್ವಸತಿ ಯೋಜನೆ ವಿಜಯನಗರ ಜಿಲ್ಲೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಮಾಜಿ ದೇವದಾಸಿ ಮಹಿಳೆಯರಿಗೆ ಉಚಿತ ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ವಿದ್ಯಾಶ್ರೀ ಗಂಗಾಧರ್ ಮಾತನಾಡಿ, ಸರ್ಕಾರ ಮಾಜಿ ದೇವದಾಸಿ ಮಹಿಳೆಯರಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸಲು ಮುಂದಾಗಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದರು. ಹಾಗೂ ಈ ಕಾನೂನು ಅರಿವು ಕಾರ್ಯಕ್ರಮ ಎಲ್ಲ ಮಹಿಳೆಯರಿಗೆ ಉಪಯುಕ್ತ ಮಾಹಿತಿಯಾಗಿದೆ. ಆದ್ದರಿಂದ ಎಲ್ಲರೂ ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಮುಂದಾಗಿ ದೇವರ ಹೆಸರಿನಲ್ಲಿ ದೇವದಾಸಿ ಪದ್ಧತಿ ಇಲ್ಲಿಗೆ ನಿರ್ಮೂಲನೆ ಮಾಡಿ ಎಲ್ಲರಿಗೂ ಕಾನೂನು ಅರಿವು ಮುಖ್ಯ ಎಂದರು. ವರದಿಗಾರರು ದೇವೇಂದ್ರಪ್ಪ. ಇದೇ ತರ ಸುದ್ದಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಂವಿಧಾನದ ಆಶಯ. ಆದ್ದರಿಂದ ಅದಕ್ಕನುಗುಣವಾಗಿ ಸರ್ಕಾರವು ಕೂಡ ಅನೇಕ ಕಾನೂನುಗಳು ತರ್ತಾ ಇದೆ. ಜನರ ಕಷ್ಟ ಸುಖ ನೋಡ್ಕೊಂಡು ಅವರ ಹೋರಾಟ ನೋಡಿಕೊಂಡು ಹೊಸ ಹೊಸ ಕಾನೂನುಗಳನ್ನ ತರ್ತಾ ಇದೆ. ಈ ಕಾನೂನಿನ ಸಮಾನವಲ್ಲ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಯಾರೋ ಒಂದು ಕ್ರಮ ತಗೊಂಡು ಒಂದು ಏನಾದರೂ ಕೆಲಸ ಮಾಡಿ ನನಗೆ ಕಾನೂನು ಪ್ರಕಾರ ಗೊತ್ತಿಲ್ಲ ಅಂದರೆ ಅವನಿಗೆ ಯಾರು ಕ್ಷಮೆ ಇರಲ್ಲ. ಅಂದರೆ ಪ್ರತಿ ವ್ಯಕ್ತಿ ಕೆಲವೊಂದು ಕಾನೂನಾದರೂ ತಿಳ್ಕೋಬೇಕಾಗ್ತದೆ. ಕಾನೂನುಗಳು ಭಾಳಷ್ಟು ಇವೆ, ಸಾಕಷ್ಟು ಅವನ್ನೆಲ್ಲವನ್ನು ತಿಳ್ಕೊಳ್ಳೋಕ್ಕೆ ನ್ಯಾಯಾಧೀಶಕ್ಕೂ ನ್ಯಾಯವಾದಿಗಳು ಕೂಡ ಆಗೋದಿಲ್ಲ. ಆದರೆ ಸಮಾಜದಲ್ಲಿ ನಮ್ಮ ದಿನನಿತ್ಯದ ಅವಶ್ಯಕತೆ ಇದ್ದಾಗ ಕೆಲವೊಂದು ಕಾನೂನಾದರೂ ತಿಳ್ಕೊಂಡಿರಬೇಕು. ಕಾನೂನು ತಿಳ್ಕೊಳ್ಳೋದ್ರಿಂದ ನಮಗೆ ಅರಿವಾಗುತ್ತೆ. ನಮ್ಮ ಹಕ್ಕುಗಳು ಏನು ಅನ್ಯಾಯ ಆಗುತ್ತೆ ಅನ್ನೋದಕ್ಕೆ ಗೊತ್ತಾಗುತ್ತೆ. ಈ ದೇವದಾಸಿ ಪದ್ಧತಿಯ ಯಾಕಂತಂದ್ರೆ ದೇವದಾಸಿ ಮಹಿಳೆಯರಿಗೆ ಆರೋಗ್ಯ ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯ. ಯಾಕಂತಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಜೋಪಾನ ಮಾಡೋ ಕಾರಣದಿಂದ ಇವತ್ತು ಸರ್ಕಾರ ನಿಮಗೆ ಪ್ರತಿ ವರ್ಷ ಕಾನೂನು ಅರಿವು ಕಾರ್ಯಕ್ರಮ, ಪ್ರತಿ ವರ್ಷ ಆರೋಗ್ಯ ತಪಾಸಣಾ ಶಿಬಿರ ಮಾಡ್ತಾ ಇದ್ದೀವಿ. ಆ ಒಂದು ಇದು ಕಾನೂನು ಅರಿವು ಕಾರ್ಯಕ್ರಮ ಇರೋದ್ರಿಂದ ನಾವು ಒಳ್ಳೆಯದೇ ಮಾಡ್ಬೋದಿತ್ತು. ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗಿ ನಮ್ಮ ಜನರಿಗೆ ಏನಾದರೂ ಒಂದು ತಿಳುವಳಿಕೆ ಬರಲಿ ಅಂತ ಹೇಳಿದ್ದು ನಾನು ಬಹಳ ಕಾರ್ಯಕ್ರಮಗಳನ್ನ ನಮ್ಮ ಏರಿಯಾಗಳಲ್ಲೇ ನಾನು ಮಾಡ್ತಾ ಇದ್ದೀನಿ. ಅಂತ ಮಾಡ್ಬೇಕು. ಸ್ವಲ್ಪ ಇವತ್ತು ಈ ಕಾರ್ಯಕ್ರಮ ನಿಮಗೆ ಉಪಯೋಗ ಆಗಬೇಕು. ಇವತ್ತು ನಾನೊಬ್ಬನೇನ ಉದ್ಧಾರ ಆಗಬೇಕು ಅಲ್ಲ, ನಿಮ್ಮ ಮಕ್ಕಳು ಉದ್ಧಾರ ಆಗಬೇಕು, ನಿಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ನಿಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಎಲ್ಲರಿಗೆ ಶಿಕ್ಷಣ ಕೊಡಿಸ್ಬೇಕು. ನಾನು ಆಗಲೇ ಒಂದು ಮಾತು ಹೇಳ್ತಾ ಇದ್ದೆ. ಒಬ್ಬ ದೇವದಾಸಿ ಮಗಳು ಹಂಪಿ ಯೂನಿವರ್ಸಿಟಿಯಲ್ಲಿ ಇವತ್ತು ಲಂಡನ್ನ ಪ್ರದೇಶಕ್ಕೆ ಓದಲಿಕ್ಕೆ ಹೋಗ್ತಾ ಇದ್ದಾಳೆ.